ಹಾಯ್ ಎಲ್ಲರಿಗೂ, ನಾನಿವತ್ತು ಚಟ್ಟಂಬಡೆ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೊದಲಿಗೆ ಒಂದು ಬೌಲಿಗೆ 1 ಗ್ಲಾಸ್ ಕಡಲೆಬೇಳೆ, 1/4 ಗ್ಲಾಸ್ ಉದ್ದಿನಬೇಳೆಯನ್ನು ಹಾಕಿ 4 ರಿಂದ 5 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು. ಮತ್ತು ಇದಕ್ಕೆ ಒಂದು ಚೂರು ಸಹ ನೀರು ಹಾಕಬಾರ್ದು. ಸ್ವಲ್ಪ ಗ್ರೈಂಡ್ ಮಾಡಬೇಕು. ಕಡಲೆಬೇಳೆ ಸ್ವಲ್ಪ ಹಾಗೆ ಇರಬೇಕು, ಇಲ್ಲಾಂದರೆ ಚಟ್ಟಂಬಡೆ ಗಟ್ಟಿ ಆಗ್ತದೆ. ಎಷ್ಟು ಗ್ರೈಂಡ್ ಮಾಡಿದರೆ ಸಾಕು. ನೋಡಿ, ಕಡಲೆಬೇಳೆ ಹಾಗೆ ಇರಬೇಕು ಸ್ವಲ್ಪ ಸ್ವಲ್ಪ. ನಂತರ 3 ಕಾಯಿ ಮೆಣಸು, ಅರ್ಧ ಇಂಚು ಶುಂಠಿ, ಕರಿಬೇವನ್ನು ಇಟ್ಟಿದ್ದೇನೆ. ನಂತರ ಗ್ರೈಂಡ್ ಮಾಡಿದ ಕಡಲೆಬೇಳೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿದ ಕಾಯಿ ಮೆಣಸು, ಶುಂಠಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಹಿಂಗ್ ಪೌಡರನ್ನು ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಂಡೆಗಳನ್ನಾಗಿ ಮಾಡಿ ರೆಡಿ ಇಡಬೇಕು. ನಂತರ ಕಾದ ಎಣ್ಣೆಗೆ ಈ ಉಂಡೆಗಳನ್ನು ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕಾಯಿಸಬೇಕು. ಈ ರೀತಿ ಪ್ರೆಸ್ ಮಾಡಬೇಕು. ನಾವು ಗ್ರೈಂಡ್ ಮಾಡುವಾಗ ನೀರು ಹಾಕಿದರೆ ಈ ರೀತಿ ಉಂಡೆಗಳು ಕಟ್ಟಲಿಕ್ಕೆ ಬರುವುದಿಲ್ಲ. ನಂತರ ಇದನ್ನು ಇನ್ನೊಂದು ಸೈಡ್ ಫ್ರೈ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಒಳಗೆ ಫ್ರೈ ಆಗೋದಿಲ್ಲ. ಇದು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ಇದೀಗ ಫ್ರೈ ಆಗಿದೆ. ಇದು ಸಂಜೆ ಟೀ ಟೈಮಿಗೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್